ಗಜವದನ ಹೇ ರಂಭ ವಿಜಯಧ್ವಜ ಶತರವಿ ಪ್ರತಿಭಾ ಏಕದಂತ ವೈಕಲ್ಯಾಂತ ಸಿದ್ಧಿ ಬುದ್ಧಿ ದ್ವಯರಾಕಾಂತ ಗಜವದನ ಹೇ ರಂಭ. ಈ ಸ್ತುತಿ ಇಲ್ಲದೆ ರಂಗ ಚಟುವಟಿಕೆಗಳು ಪ್ರಾರಂಭವಾಗುವುದಿಲ್ಲ. ರಂಗಭೂಮಿಯಲ್ಲಿ ಹೊಸ ಸಂಚಲನವನ್ನು ಉಂಟು ಮಾಡಿದ ಈ ಗೀತೆ ರಂಗಗೀತೆಯಾಗಿ ಉಳಿಯದೆ ರಂಗ ರಾಷ್ಟ್ರಗೀತೆಯಾಗಿರುವುದು ವಿನಾಯಕನ ಅಂತಃಸತ್ವದಿಂದ. ನಾಟ್ಯಕ್ಕೆ ಅಧಿಪತಿ ಗಣೇಶ, ಸಂಗೀತದ ಮೂಲ ಪ್ರೇರಕ ವಿನಾಯಕ. ಎಲ್ಲ ಶುಭ ಕಾರ್ಯಗಳ, ದೇವತಾ ಕಾರ್ಯಗಳ, ಯಜ್ಞ ಯಾಗ ಉತ್ಸವ ಮಹೋತ್ಸವಗಳ ಪ್ರಾರಂಭದ ಅಧಿದೇವತೆ ವಿಘ್ನೇಶ್ವರ. ಅವನಿಗೆ ಪ್ರಥಮ ಪೂಜೆ, ಪ್ರಥಮ ನಮನ, ಪ್ರಥಮ ಸ್ಥಾನ, ಪ್ರಥಮ ಆದ್ಯತೆ ಇಲ್ಲದ ಯಾವ ಕಾರ್ಯವೂ ಭಾರತೀಯ ಸಂಸ್ಕೃತಿಯಲ್ಲಿ ಕಾಣಸಿಗುವುದಿಲ್ಲ. ಪುರಾಣಗಳ ಸಂಸ್ಕೃತಿಯಲ್ಲಿ ಪ್ರಥಮ ಪೂಜ್ಯನಾಗಿ ಆಬಾಲ ವೃದ್ಧರಾಗಿ ಎಲ್ಲರಿಗೂ ಪ್ರಿಯನಾದ ದೈವ ಮುದ್ದು ಗಣಪ. ಅವನ ಆಕಾರವೇ ವಿಶೇಷ, ಅವನ ವ್ಯಕ್ತಿತ್ವವೇ ಒಂದು ವಿಶೇಷ, ಅವನ ವಿಚಾರಗಳೇ ವಿಚಿತ್ರ. ಬ್ರಹ್ಮಾಂಡದ ಪ್ರಪ್ರಥಮ ಅಂಗಾಂಗ ಕಸಿಯ ದೈತ್ಯ ಉದಾಹರಣೆ ಗಜಾನನ. ಗಜಮುಖ ಕುಶಾಗ್ರಮತಿಗೆ ಮತ್ತೊಂದು ಹೆಸರು, ಸಾಮರಸ್ಯಕ್ಕೆ ಮತ್ತೊಂದು ಉದಾಹರಣೆ ಗಣಪತಿ. ಅವನು ಗಣಗಳ ಅಧಿಪತಿ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತೀಯರನ್ನು ಭಾವನಾತ್ಮಕವಾಗಿ ಸೈದ್ಧಾಂತಿಕವಾಗಿ ಒಗ್ಗೂಡಿಸಿದ ಸ್ವಾತಂತ್ರ್ಯ ಸೇನಾನಿ. ಭಾರತ ಸ್ವಾತಂತ್ರ್ಯ ಇತಿಹಾಸದ ಮಹಾನ್ ಸಂಘಟಕ ಪ್ರೇರಕ ಗಣಪತಿ. ದೇಶ ವಿದೇಶಗಳಲ್ಲಿ ನೆಲೆ ನಿಂತಿರುವ ವಿನಾಯಕನ ಗುಡಿ ಇಲ್ಲದ ಗ್ರಾಮವಿಲ್ಲ, ಅವನಿಲ್ಲದ ಊರಿಲ್ಲ, ಅವನಿಲ್ಲದ ದೇಶವಿಲ್ಲ. ವಿಶ್ವವ್ಯಾಪಿಯಾಗಿ, ಧರ್ಮಾತೀತವಾಗಿ, ಪ್ರಾಂತ್ಯಾತೀತವಾಗಿ ವಿಸ್ತಾರಗೊಂಡು ಎಲ್ಲರನ್ನು ಸಂತೈಸುವ ಎಲ್ಲರ ಪ್ರಿಯ ದೈವ ವಿಘ್ನ ವಿನಾಯಕ. ಮನೆಯಲ್ಲಿ ಪೂಜಿಸುತ್ತಿದ್ದ ಗಣಪತಿ ಗಲ್ಲಿಗೆ ಬಂದ, ದಿಲ್ಲಿಗೆ ಬಂದ. ಸಣ್ಣ ಕೆರೆಯಲ್ಲಿ ಬಿದ್ದು ದೊಡ್ಡ ಕೆರೆಯಲ್ಲಿ ಮತ್ತೆ ಎದ್ದು ಬರುವ ಸ್ಫೂರ್ತಿದಾಯಕ ದೈವ ವಿನಾಯಕ. ಸಮಸ್ತ ಭಕ್ತ ಬಂಧುಗಳಿಗೆ ವಿಶ್ವಂ ವಾಹಿನಿಯ ಮೂಲಕ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.